ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನು ಮಂಗಳೂರಿನ ಕದ್ರಿಯಲ್ಲಿರುವಂತಹ ಪ್ರಸಿದ್ಧವಾದಂಥ ದೇವಾಲಯ ಶ್ರೀ ಮಂಜುನಾಥ ದೇವಾಲಯ ಇಲ್ಲಿನ ಬಗ್ಗೆ ನನಗೆ ತಿಳಿದಿರುವಂತಹ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಕದ್ರಿ ಮಂಜುನಾಥ ದೇವಸ್ಥಾನವು ಮಂಗಳೂರಿನ ಒಂದು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನವಾಗಿದೆ. ಇಲ್ಲಿ ಶಿವಲಿಂಗವನ್ನು ಪೂಜಿಸುತ್ತಾರೆ. ಇಲ್ಲಿ ಹಿಂದೂ ಮತ್ತು ಬೌದ್ಧ ಧರ್ಮದ ಜನರು ದೇವರ ಆರಾಧನೆಯನ್ನು ಮಾಡುತ್ತಾರೆ. ಈ ದೇವಸ್ಥಾನವು 10 ಅಥವಾ 11ನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟದ್ದು ಎಂಬುದಾಗಿ ಉಲ್ಲೇಖ ಇದೆ. ಇದು ಪ್ರಕೃತಿಯ ಮಡಿಲಲ್ಲಿರುವಂಥ ಒಂದು ಸುಂದರವಾದಂಥ ದೇವಸ್ಥಾನ. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಒಂದು ಸುಂದರವಾದಂಥ ಗೋಪುರವಿದೆ ಹಾಗೂ ವ್ಯವಸ್ಥಿತವಾದ ಪಾರ್ಕಿಂಗ್ ಕೂಡ ಇದೆ. ಈ ದೇವಸ್ಥಾನವು ಮಂಗಳೂರು ಸಿಟಿಗೆ ತುಂಬ ಹತ್ತಿರದಲ್ಲಿದೆ. ಇಲ್ಲಿ ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ ಇಳಿದ ನಂತರ ನಾವು ಆಟೋ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ಬೋದು. ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಇದೆ ಇದು. ಹಾಗೂ ದೇವಸ್ಥಾನದ ಗೋಪುರದ ತನಕ ಆಟೋ ಟ್ಯಾಕ್ಸಿ ಎಲ್ಲ ಕೂಡ ಬರ್ತದೆ. ದೇವಸ್ಥಾನದ ಪ್ರಾಂಗಣ ನೋಡಿ ತುಂಬ ವಿಶಾಲವಾಗಿದೆ. ಇಲ್ಲಿ ದೇವಸ್ಥಾನವನ್ನು ಪ್ರವೇಶಿಸುವ ಮೊದಲು ಭಕ್ತಾದಿಗಳು ದೇವಾಲಯದ ಮೇಲ್ಭಾಗದಲ್ಲಿರುವಂತಹ ಸಪ್ತಕುಂಡಗಳಲ್ಲಿ ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿ ಅಥವಾ ಸ್ನಾನ ಮುಗಿಸಿ ದೇವಾಲಯಕ್ಕೆ ಬರುತ್ತಾರೆ. ಇದು ಇಲ್ಲಿನ ಪದ್ಧತಿ. ಇದು ವಿಶ್ವದಲ್ಲಿರುವಂಥ ಏಕೈಕ ದೇವಾಲಯ. ಇಲ್ಲಿ ತೀರ್ಥಕುಂಡಗಳು ದೇವಾಲಯದಿಂದ ಎತ್ತರ ಪ್ರದೇಶದಲ್ಲಿವೆ. ಕದ್ರಿ ದೇವಸ್ಥಾನವನ್ನು ಧರ್ಮಸ್ಥಳದ ಮಂಜುನಾಥ ದೇವರ ಮೂಲ ದೇವಸ್ಥಾನ ಎಂದು ಸಹ ಹೇಳುತ್ತಾರೆ. ಇಲ್ಲಿರುವಂಥ ಗೋಮುಖ ಗಣಪತಿ ದೇವಾಲಯದ ಮುಂಭಾಗದಲ್ಲಿ ಗೋಮುಖದಿಂದ ಕಾಶಿ ಭಾಗೀರಥಿ ತೀರ್ಥ ಕಂಟಿನ್ಯೂಸ್ಲಿ ಹರಿಯುತ್ತಾ ಇರುತ್ತದೆ. ಈ ನೀರನ್ನು ತೀರ್ಥ ರೂಪದಲ್ಲಿ ಸ್ವೀಕರಿಸಿದ ನಂತರ ತಂಬಿಗೆಯಲ್ಲಿ ತುಂಬಿಸಿಕೊಂಡು ಮೆಟ್ಟಿಲಿನ ಮೂಲಕ ಮೇಲೇರಿಕೊಂಡು ಹೋಗಿ ಶಿವನ ಲಿಂಗಕ್ಕೆ ಅರ್ಪಿಸಿ ಅಭಿಷೇಕವನ್ನು ಮಾಡಿ ಬರುತ್ತಾರೆ. ಇಲ್ಲಿ ಕಾಣುತ್ತಿರುವಂಥ ಕುಂಡಗಳೇ ಸಪ್ತಕುಂಡಗಳು. ಇದರಲ್ಲಿ ಭಕ್ತಾದಿಗಳು ತೀರ್ಥ ಪ್ರೋಕ್ಷಣೆ ಅಥವಾ ಸ್ನಾನವನ್ನು ಮಾಡುತ್ತಾರೆ. ಈ ಸಪ್ತಕುಂಡಗಳ ಮುಂಭಾಗದಲ್ಲಿ ಅಶ್ವತ್ಥ ವೃಕ್ಷ ಇದೆ. ಇಲ್ಲಿ ಭಕ್ತಾದಿಗಳು ಪ್ರದಕ್ಷಿಣೆ ಹಾಕುತ್ತಾರೆ ಹಾಗೂ ಪೂಜೆಯನ್ನು ಸಲ್ಲಿಸುತ್ತಾರೆ. ಇದು ದೇವಸ್ಥಾನದ ಮುಂಭಾಗದಲ್ಲಿರುವಂಥ ದೀಪಸ್ತಂಭ. ಅತ್ಯಂತ ಎತ್ತರವಾಗಿದೆ ಇದು. ಇಲ್ಲಿ ಉತ್ಸವ, ಜಾತ್ರೆ ಸಂದರ್ಭದಲ್ಲಿ, ವಿಶೇಷ ದಿನಗಳ ಸಂದರ್ಭದಲ್ಲಿ ದೀಪವನ್ನು ಹಚ್ಚುತ್ತಾರೆ ಹಾಗೂ ಧ್ವಜಾರೋಹಣವನ್ನು ಕೂಡ ಮಾಡುತ್ತಾರೆ. ಈ ದೇವಾಲಯವು ಸುತ್ತಲೂ ಹಚ್ಚ ಹಸುರಿನ ಗಿಡಗಂಟಿಗಳಿಂದ ತುಂಬಿದೆ. ಇಲ್ಲಿ ಹಾಗೆ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋಗ್ತಿದ್ದಂತೆ ತುಂಬ ಎತ್ತರವಾಗಿರುವಂಥ ಹನುಮಂತ ದೇವರ ವಿಗ್ರಹವೂ ಇದೆ. ಇಲ್ಲಿ ಪಕ್ಕದಲ್ಲಿ ಸಣ್ಣ ವನವಿದೆ, ನಾಗಸ್ಥಾನವಿದೆ ಹಾಗೂ ಹನುಮಂತ ದೇವರ ದೇವಸ್ಥಾನವೂ ಕೂಡ ಇದೆ. ಇಲ್ಲಿ ದೇವರ ದರ್ಶನವನ್ನು ಮುಗಿಸಿ ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡು ಹಾಗೆ ಮೆಟ್ಟಿಲುಗಳ ಮುಖಾಂತರ ಮುಂದಕ್ಕೆ ಹೋಗ್ತಾ ಇದ್ದಂತೆ ಪಾಂಡವ ಗುಹೆ ಸಿಗುತ್ತದೆ. ಇದು ಪಾಂಡವರು ವನವಾಸದಲ್ಲಿದ್ದಾಗ ಇಲ್ಲಿ ಬಂದು ತಂಗಿದ್ದರು ಎಂದು ಹೇಳುತ್ತಾರೆ. ಹಾಗೂ ಇಲ್ಲಿನ ಸುರಂಗ ಮಾರ್ಗದ ಮೂಲಕ ಅವರು ಕಾಶಿ ನಗರಕ್ಕೆ ಗುಪ್ತವಾಗಿ ಹೋಗಿ ಬರುತ್ತಿದ್ದರು ಎಂಬ ಉಲ್ಲೇಖ ಕೂಡ ಇದೆ. ಹೀಗೆ ಕದ್ರಿಯ ದೇವಸ್ಥಾನದ ಪ್ರಾಂಗಣದಲ್ಲಿ ಶ್ರೀ ಮಹಾಗಣಪತಿ ದೇವಾಲಯವೂ ಕೂಡ ಇದೆ. ಇಲ್ಲಿ ಕೂಡ ನಾವು ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಮುಂದಕ್ಕೆ ಸಾಗಬೇಕು. ಹಾಗೆ ದೇವಿ ದೇವಾಲಯಗಳು, ಅಯ್ಯಪ್ಪ ಸ್ವಾಮಿ ದೇವಾಲಯ, ಹಾಗೆ ವಸಂತ ಮಂಟಪ ಕೂಡ ಇದೆ. ಇಲ್ಲಿ ಮಧ್ಯಾಹ್ನ ಮಹಾಪೂಜೆಯ ನಂತರ ಬಂದಿರುವಂಥ ಭಕ್ತರಿಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ. ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.